ಹಾಯ್ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಂದರೆ, ಡೈಲಿ ಹೋದಂಗೆ ಆಫೀಸ್ಗೆ ಹೋಗಲ್ಲ, ಬನ್ನಿ ಇವತ್ತೇನ ಔಟ್ಸೈಡ್ ಹೋಗೋಣ. ಒಂದು ನೈಟು ಎಲ್ಲನ ಹೋಗಿ ಆಚೆ ಹೋಗಿ ಸ್ವಲ್ಪ ಮೈಂಡ್ ಫ್ರೆಶ್ ಎಲ್ಲ ಮಾಡ್ಕೊಬರೋಣ. ಬನ್ನಿ, ಎಲ್ಗೋಯ್ತೀನಿ, ಏನು ಮಾಡ್ತೀನಿ ಎಲ್ಲ ನೀವು ನೋಡಬೇಕು. ನೋಡಿ ಗೈಸ್, ಇವತ್ತು ಹೋಯ್ತಾ ಇರೋದು ಇದೇ ಬೈಕಲ್ಲಿ. ಬನ್ನಿ, R15 ಇವರೇ ನೋಡಿ, ನಮ್ಮ ಶಕ್ತಿವೇಲ ಬ್ರೋ. ಇವತ್ತು ನೈಟ್ ಇವ್ರ ಜೊತೆನೆ ಒಂದು ನೈಟ್ ಲಾಂಗ್ ಡ್ರೈವ್. ಗೈಸ್, ಗಾಡಿಗೆ ಎನರ್ಜಿ ಡ್ರಿಂಕ್ಸ್ ನೋಡಿ ಬಿತ್ತು. ನಮ್ಮ R15 ಬೈಕಲ್ಲಿ ಹೋಯ್ತಾ ಇದೀವಿ ಇವತ್ತು. ಇದೇ ಬೈಕಲ್ಲೇ ನೈಟು ಒಂದು ರೌಂಡ್ ಹೋಗಿ ಬರೋದು. ಎಲ್ಲೋಯ್ತೀವಿ ಅಂತ ನನಗೂ ಗೊತ್ತಿಲ್ಲ. ಬನ್ನಿ, ಹೋಯ್ತಾ ಹೇಳ್ಬಿಟ್ಟು ಹೋಗೋಣ. ಯಪ್ಪ, ಹತ್ತಕ್ಕೆ ಆಗಲ್ಲ, ತುಂಬಾ ಉದ್ದ. ಸ್ವಲ್ಪ ಸೆಕೆಂಡ್ ಫ್ಲೋರ್ ಕೂತಿರೋ ತರ ಫೀಲ್ ಆಗುತ್ತೆ ಅಷ್ಟೇ. ಅದ್ ಬಿಟ್ರೆ ಗಾಡಿ ಸ್ವಲ್ಪ ಅನ್ಕಂಫರ್ಟಬಲ್ ಆಗುತ್ತೆ ಅಷ್ಟೇ, ಹಿಂದೆಗಡೆ ಕೂರೋರ್ಗೆ ಅಷ್ಟೇ. ಆಗ್ಲಿ ಸಿಗ್ನಲ್ ಬಿದ್ದೋಯ್ತು. ಎಲ್ಲೋದ್ರು ಸಿಗ್ನಲ್ ಮಾತ್ರ ತಪ್ಪಲ್ಲ ಗಾಯ್ಸ್. ನಮ್ಗೆ ಹಣೆ ಬರ್ದಲ್ಲಿ ಸಿಗ್ನಲ್ಗೂ ಟ್ರಾಫಿಕ್ ನನಗೂ ಅದಕ್ಕೂ ಆಗ್ ಬಂದ್ಬಿಟ್ಟದೆ. ಎಲ್ಲೋದ್ರು ತಪ್ಪಲ್ಲ ನೋಡಿ. ಆಗ್ಲೇ ಬಿತ್ತು. ಇಲ್ಲ ಇಲ್ಲ ಇಲ್ಲ, ಬಿಟ್ರು ಬೇಗ ಬೈದಿಸಕ್ನ ಬಿಟ್ಬಿಟ್ರು. ನೋಡಿ ಎಷ್ಟ್ ಬೇಗ ಬಿಟ್ರು ಗೈಸ್. ಇಲ್ಲೇ ಪೊಲೀಸ್ ಅವ್ರವ್ರೆ, ಹುಷಾರಾಗೆ ಸಿಗ್ನಲ್ ಅಲ್ಲಿ ನಿಂತಿದ್ದೀವಿ. ಡೋಂಟ್ ವರಿ ಅಪ್ಪ, ಎಲ್ಲ ಪಕ್ಕ ಇದೆ ಡಾಕ್ಯುಮೆಂಟ್ಸ್. ನೀನೇನ್ ತಲೆ ಕಟ್ಸ್ಕೊಬೇಡ. ಈಗ ಸಡನ್ ಆಗಿ ಯಾರನ್ನ ಪೊಲೀಸ್ ಅವ್ರು ಬಂದ್ಬಿಟ್ಟು ಊದು 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 ಅಂತ ಊದ್ಬೇಕು. ಓದ್ತೀನಿ ಅವಾಗ. ನಾನು ಊದೋದಿಲ್ಲ, ಒಳಗಡೆ ಕೇಳಕತ್ತೀನಿ. ಸೈಕ್ ಆಗ್ಬಿಡ್ಬೇಕಲ್ವಾ ಅಣ್ಣ? ಏನ್ ನನ್ ಮಕ್ಳು ಕುಡ್ದಿಲ್ವೋ, ಮಿಷಿನೇ ವರ್ಕ್ ಆಯ್ತಿಲ್ವಲ್ಲ ಅಂತ. ಅಂದ್ರೆ ಇವತ್ತು ಎಲ್ಲ ಚೆಕ್ ಮಾಡ್ತಾ ಇರ್ತಾರಲ್ವಾ, ಡ್ರಿಂಕ್ ಅಂಡ್ ಡ್ರೈವ್ ಸಕ್ಕತ್ರು. ನಮ್ ಬೆಂಗಳೂರು ಪೊಲೀಸ್ ಎಲ್ಲ ಪಕ್ಕ ಅವರಪ್ಪ. ಗೊರಗುಂಟೆ ಪಳ್ಳೆ ಇದೊಂದು ಕಣ ಬೇಜಾರು, ಸಕ್ಕತ್ ಬೇಜಾರು. ನೋಡಿ ಗಾಯ್ಸ್, ಇನ್ನ ಸಿಗ್ನಲ್ ಬಿಟ್ಟಿಲ್ಲ ನೋಡಿ, ಅದೇ ಸಿಗ್ನಲ್. ಅವಾಗ್ಲಿಂದ ವೇಟ್ ಮಾಡ್ತಾನೆ ಇದೀನಿ. ಬರ್ತಾನೆ ಇರ್ತಾವೆ ಗಾಡಿ. ಯಾರನ್ನ ಹಾರ್ಟ್ ಅಟ್ಯಾಕ್ ಇರೋರ ಬಂದ್ಬಿಟ್ರೆ ಅಲ್ಲೇ ಸತ್ತೋಗಿರ್ತಾರೆ. ಒಂದು ಅಂಡರ್ ಬ್ರಿಡ್ಜ್ ಬಿಡ್ತು ಗಾಯ್ಸ್, ಬಿಡ್ತು. ಲೆಟ್ಸ್ ಗೋ, ಹೋಗೋಣ ಬನ್ನಿ. ಸಿಗ್ನಲ್ ಬಿಟ್ಟರೆ ನನ್ನ ಮಕ್ಳದ್ ಕಾಟ ತಪ್ಪಲ್ಲ. ಹೋಗೋಣ ಮುಂದೆ. ಕತ್ಲು ಏನು ಕಾಣಿಸಲ್ಲ. ಏನಂದ್ರೆ ಇದು ಒಂದು ನಿನ್ಗೊಂದು ಪ್ಯಾಷನ್ ಅಂದ್ರೆ ಇದೇ ಇದ ಅನ್ಕೋಬಾರ್ದು ಅಲ್ವಾ. ಇವಾಗ ನನಗೇನು ಪ್ಯಾಷನ್, ನನಗೆ ಎಕ್ಸ್ಪ್ಲೋರ್ ಮಾಡ್ಬೇಕು, ಒಂದ್ 4 ಕಡೆ ಹೋಗ್ಬೇಕು, ಒಂದ್ 4 ಜನ ನೋಡ್ಬೇಕು. ಯಾವ ತರ ಇರ್ತಾರೆ ಜನಗಳು, ಹೆಂಗೆ ಒಳ್ಳೆಯವ್ರ ಹೆಂಗೆ ಕೆಟ್ಟವ್ರ ಹೆಂಗೆ ಆ ತರ ಅವ್ರನ್ನೆಲ್ಲ ತಿಳ್ಕೊಬೇಕು ನಾನು. ನನ್ಗೆ ಆ ತರ ಮೈಂಡ್ ಸೆಟ್. ನಿನ್ಗೆ ಯಾವ ತರ ಅಂದ್ರೆ, ನೀನ್ ಹೆಂಗೆ ಅಂದ್ರೆ ನಿನ್ಗೆ ಇದೇ ಒಂದು ಪ್ಯಾಷನ್ ತರ ತಗೋ. ನೀನ್ ಕೆಲ್ಸನೂ ಮಾಡ್ಬೇಡ ಅಂತ ಹೇಳಲ್ಲ. ಕೆಲ್ಸ ಫಸ್ಟ್, ಆಮೇಲೆ ಇವೆಲ್ಲ ನೆಕ್ಸ್ಟ್, ಆಯ್ತಾ? ಕೆಲ್ಸನೇ ಇರ್ಬೇಕು ನಿನ್ ಕೈಯಲ್ಲಿ, ಇದನ್ನು ಮಾಡ್ಬೇಕು. ಮಾಡು, ಚೆನ್ನಾಗ್ ಮಾಡು. ನಾನೇ ಹೇಳ್ತೀವ, ನನ್ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ ನಿನ್ಗೆ. ಚೆನ್ನಾಗ್ ಮಾಡು, ಸರಿನಾ? ನೋಡ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಕಾಲ್ ಮಾಡ್ದೆ, ಬಾರ ಒಂದ್ ಕಡೆ ಕರ್ಕೊಂಡೋಯ್ತು. ನಿನಗೆ ಶಾಕ್ ಆಯ್ತಾ ಇವತ್ತು ಫೋನ್ ಮಾಡಿದ್ ನೋಡಿ ನಾನು? ಅದಕ್ಕೆ ಮಾಡಿದ್. ನಾನು ಡೈಲಿ ನೋಡ್ತಾ ಇದೀನಿ ಕಣ, ನೀನ್ ಯೂಟ್ಯೂಬ್ ಎಲ್ಲ ನೋಡ್ತಾ ಇದೀನಿ, ಸಬ್ಸ್ಕ್ರೈಬ್ ಮಾಡಿದೀನಿ. ಎಂತೆಂತವ್ರನ್ನ ನೋಡ್ತೀವಿ, ನಿನ್ನ ನಮ್ಗೆ ಗೊತ್ತಿರೋನ ನೋಡವ ನಾವು. ಹೇಳೋ, ಮಾಡು, ಚೆನ್ನಾಗ್ ಮಾಡು. ಜನಗಳಿಗೆ ಒಳ್ಳೆ ಕಂಟೆಂಟ್ ಕೊಡು, ಕ್ರಿಯೇಟ್ ಮಾಡು, ತೋರ್ಸು, ಹಿಂಗೆ ಅಂತ ತೋರ್ಸು. ಅವರು ಎಲ್ಲ ಮಾಡಿದ್ದಾರೆ, ಏನು ಮಾಡಕ್ ಆಗಲ್ಲ. ಒಬ್ಬೊಬ್ರಿಗೂ ಒಂದೊಂದರ ಮೈಂಡ್ ಸೆಟ್ ಅಲ್ವಾ. ನಂದು ಇನ್ನೇನಿಲ್ಲ ಗಾಯ್ಸ್, ನಾನು ಇದನ್ನೇ ಮಾಡ್ಬೇಕು, ಈ ಕೆಲ್ಸನೇ ಮಾಡ್ಬೇಕು, ಆ ಕೆಲ್ಸನೇ ಮಾಡ್ಬೇಕು ಅಂತ ಏನಿಲ್ಲ ನನಗೆ. ನೋಡಿ ಗಾಯ್ಸ್, ಕಾಂಟಿನೆಂಟಲ್ GT ಫುಲ್ ಎಕ್ಸಾಸ್ಟ್ ಹಾಕ್ಸ್ಬಿಟ್ಟವ್ರೆ. ನಾವು ಮಾತಾಡ್ತಿರೋದು ಕೇಳಿಸಲ್ಲ. ನಂದು ಇನ್ನೇನಿಲ್ಲ ಗಾಯ್ಸ್, ನನ್ಗೆ ಆ ಕೆಲ್ಸನೇ ಬೇಕು, ಈ ಕೆಲ್ಸನೇ ಬೇಕು ಅಂತ ಏನಿಲ್ಲ. ನನಗೆ ಯಾವ್ದಾರ ಕೆಲ್ಸಕ್ಕೆ ಸೇರ್ಕೊಂಡ್ರೆ ಅಪ್ಡೇಟ್ ಇರ್ಬೇಕು. ಅಂದ್ರೆ ಯಾವ ತರ ಅಂದ್ರೆ, ನನಗೆ ಮುಂದಕ್ಕೆ ನನ್ನ ಜೀವನ ಸೆಟ್ಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ಬರ್ಬೇಕು ಆ ಕೆಲ್ಸದ ಮೇಲೆ. ಆ ನಂಬಿಕೆ ಇದ್ರೆ ಆ ಕೆಲ್ಸ ಮಾಡ್ಬೋದು. ನಂಬಿಕೆ ಇಲ್ಲ ಅಂದ್ಮೇಲೆ ಏನು ಮಾಡಕ್ ಆಗಲ್ಲ ಗಾಯ್ಸ್. ಆ ತರ ಕೆಲ್ಸ ಹುಡುಕ್ಬೇಕು. ಈಗ ನನ್ಗೆ ಯಾವ್ದು ಸಿಕ್ತು ಅಂತ ಅನ್ಬಿಟ್ಟು ಯಾರ ಮಾಡಿದ್ರು ಅಂತ ಅನ್ಬಿಟ್ಟು ರೆಕಮೆಂಡ್ ಮಾಡಿದ್ರು ಅಂತ ಅನ್ಬಿಟ್ಟು ಹೋಗ್ಬಿಡಕ್ ಆಗಲ್ಲ. ಈಗ ನಾನು ಯಾವ್ದೇ ಕೆಲ್ಸಕ್ಕೆ ಹೋದ್ರು ಇಷ್ಟಪಟ್ಟೆ ಮಾಡ್ಬೇಕು. ಏನೋ ಕಾಟಾಚಾರಕ್ ಮಾಡಿದ್ರೆ ಯಾವತ್ತೂ ಆ ಕೆಲ್ಸ ಏನು ಆಗಲ್ಲ. ಅದೇ ನನ್ಗೆ ಇವಾಗ ಇರೋ ಚಾಯ್ಸ್. ನಾನು ಇವಾಗ ಏನ್ ಮಾಡ್ಬೇಕು ಅಂತ ನನಗೆ ಇವಾಗ ಚಾಯ್ಸ್ ಮಾಡ್ಬೇಕಷ್ಟೇ. ನಾನೀಗ ಈ ಕೆಲ್ಸನ ಆ ಕೆಲ್ಸನ ಓದ್ಬೇಕು ಅಂತ ಅನ್ಕೊಂಡಿದೀನಿ. ಆದ್ರೆ ಸ್ವಲ್ಪ ಬಜೆಟ್ ಇಶ್ಯೂ ಇದೆ.
ಏನು ಮಾಡ್ಕೊಳೋ ನಮ್ಮಂತ ಮಿಡಲ್ ಕ್ಲಾಸ್ ಜೀವನನೇ ಅಷ್ಟೇ. ಒಂದು ವಿದ್ಯೆ ಇರುತ್ತೆ, ಕೈಯಲ್ಲಿ ದುಡ್ಡಿರಲ್ಲ, ದುಡ್ಡಿರುತ್ತೆ ಕೈಯಲ್ಲಿ, ವಿದ್ಯೆ ಇರಲ್ಲ. ಒಬ್ಬೊಬ್ರಿಗೂ ಒಂದೊಂದ್ ಇರುತ್ತೆ ಆಯ್ತಾ, ಎಲ್ಲರಿಗೂ ಕಷ್ಟ ಇದ್ದೇ ಇರುತ್ತೆ. ಇವಾಗ ಯಾವ ತರ ಕೆಲ್ಸ ಚಾಯ್ಸ್ ಮಾಡಿ ಯಾವ ತರ ಸೆಟ್ಲ್ ಆಯ್ತೀನಿ ಅನ್ನೋದೇ ನನ್ನ ಫ್ಯೂಚರ್ ಪ್ಲಾನಿಂಗ್. ಫಸ್ಟ್ ಕೆಲ್ಸ ಹುಡ್ಕದೆ ನನ್ ಪ್ಲಾನಿಂಗ್. ಫಸ್ಟ್ ಪ್ರಾಪರ್ ಆಗಿ ಯಾವ್ದಾನ ಒಂದ್ ಕೆಲ್ಸ ನನ್ ನೋಡಿ ಇಷ್ಟ ಆಗಿ ನನಗೆ ಇದ್ರಲ್ಲಿ ನಾನ್ ಮುಂದೆ ಬೆಳಿತೀನಿ ಅನ್ನೋ ಕೆಲ್ಸ ಸಿಕ್ಕಿದ್ರೆ ಪಕ್ಕ 100% ಅದು ಕೆಲ್ಸಕ್ಕೆ ಇಂದು ಮುಂದೆ ಯೋಚನೆ ಮಾಡೋದ ಜಾಯ್ನ್ ಆಗೋಯ್ತೀನಿ. ಅದೇ ಇವಾಗ ಹೆಂಗಾಗಿದೆ ಚಾಯ್ಸ್ ಮಾಡಕ್ಕೆ ನನಗೆ ಕಷ್ಟ ಆಯ್ತಿರೋದು. ಅದ ಅಂತ ನನಗೆ ಕನ್ಫ್ಯೂಷನ್. ನೈಟ್ ಅಂತ ಒಂದೊಂದ್ಸಲಿ ನಿದ್ದೆನೆ ಬರಲ್ಲ. ಯಾವ ತರ ಕನ್ಫ್ಯೂಷನ್ ಅಂದ್ರೆ ಹೇಳಕ್ಕಾಗಲ್ಲ ಆ ತರ. ಅಪ್ಸರೆ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ, ಕಣ್ಣೆದುರೆ ನೀ ಹಾಗೆ ಮಿಂಚಿ ಮಾಯವಾದಂತೆ. ಅಪ್ಸರೆ ಸರಿದಾರಿ ತೋರಿಸು ಸೀದಾ ಹೃದಯಕ್ಕೆ, ಕಣ್ಣೆದುರೆ ನೀ ಹಾಗೆ ಮಿಂಚಿ ಮಾಯವಾದಂತೆ. ಉಸಿರಿನ ಭಾಷೆಗೆ ವಿವರಣೆ ತಕೆ, ಮನಸ್ಸಿನ ಲೋಕಕ್ಕೆ ನೀ ತಾರೆ ಆಕಾಶ ನಾನು, ನಿಲುಗಡೆ ಬೇಕಿದೆ. ನೀವು ಅಣ್ಣನ ಜೊತೆ ಬಂದ್ಬಿಟ್ಟು ಏರ್ಪೋರ್ಟ್ನ 3 ರೌಂಡ್ ತಿರ್ಗಿದೀವಿ. ಒಂದ್ಸಲಿನೂ ಫೋಟೋ ವಿಡಿಯೋ ತಗೊಳಕ್ಕೆ ಆಗ್ಲಿಲ್ಲ. ಹೋಗಿದ್ ರೂಟಲ್ಲೇ ಹೋಗೋದು ವಾಪಸ್ ಬರೋದು, ಹೋಗೋದು ವಾಪಸ್ ಬರೋದು, 3 ಸಲಿ ಹೋಗೋದು 3 ಸಲಿ ಸುತ್ಕೊ ಬರೋದು. ಗೈಸ್ ಇವಾಗ ತಾನೇ ಬಂದ. ಇದು 3ನೇ ಸಲಿನ 4ನೇ ಸಲಿನ ಅಣ್ಣ? ಮೇ ಬಿ 4 ಸಲ ತಿರ್ಗಿರ್ಬೇಕು. 4 ಸಲಿನೂ ಬಂದು ಅಲ್ಲಿ ಬೈಕ್ ಎಂಟ್ರಿ ಇರೋದೇ ಗೊತ್ತಿಲ್ಲ. ಆದ್ರೂ ಸುಮ್ನೆ ಹೋಯ್ತಾ ಇದೀವಿ. ಏನು ಮಾಡಕ್ಕಾಗಲ್ಲ, ಫೋಟೋ ಗೀಟ ಏನು ತೆಗಿಯಕ್ಕಾಗ್ಲಿಲ್ಲ. ಸುಮ್ನೆ ಬಂದು ಸುಮ್ನೆ ಹೋಗ್ಬೇಕೀಗ. ಬನ್ನಿ ಬೈಕನ್ನ ಓಡ್ಸೋಣ ಈಗ. ಹೋಯ್ತಾ ಇವಾಗ ನಾನು ಓಡಿಸ್ಬೇಕು. ಲೆಟ್ಸ್ ಗೋ. ಯಪ್ಪ R15 ನಾನು ಓಡಿಸ್ತಾ ಇದ್ದೀನಿ. ಬನ್ನಿ ಇವತ್ತು ಬೈಕಲ್ಲಿ ಮನೆಗೆ ಹೋಗೋದೀಗ. ಬಂದಿದ್ ಕೆಲ್ಸ ಏನು ಆಗ್ಲಿಲ್ಲ ಗೈಸ್. ಫೋಟೋ ಗೀಟ ಹೊಡ್ಕೊಂಡು ಶೂಟ್ ಗೀಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದಿದ್ ಕೆಲ್ಸನೇ ಆಗ್ಲಿಲ್ಲ. ಇಲ್ಲಿ ಸುಮ್ನೆ 3ರಿಂದ 4 ಸಲ ಸುತ್ತದು. ಈಗ ಫ್ಲೈಟ್ ಹೋಯ್ತಿದೆ. ಕಾಣಿಸ್ತಿಲ್ವಾ ನಿಮ್ಗೆ? ಗೊತ್ತು. ಹಲೋ ಹೇಳಿ. ನಾವು ನಿಮ್ಮ ಅಭಿಮಾನಿ ಅಣ್ಣ, ನಿಮ್ಮ ಅಭಿಮಾನಿ ಅಣ್ಣ. ಗೊತ್ತಿಲ್ಲ ನೋಡಿ, ಫ್ಲೈಟ್ ಹೋಯ್ತಾ ಇದೆ. ಫ್ಲೈಟ್ ಬಂದಿದ್ದಕ್ಕೆ ಅದು ನಾನು ನೋಡ್ಕೊಂಡು ಹೋಯ್ತಾ ಇದೀನಿ ಮೇಲೆ ಅಷ್ಟೇ. 3ರಿಂದ 4 ಸಲ ಸುತ್ತದು. 2 ಸಲ ಒಂದ್ ರೂಟಲ್ಲಿ ಹೋದ, 2 ಸಲ ಇನ್ನೊಂದ್ ರೂಟಲ್ಲಿ ಹೋದ. ಬೈಕ್ ಎಂಟ್ರಿನೇ ಇಲ್ವಂತೆ. ಲಾಸ್ಟ್ ಸಲ ಹೋದಾದ್ಮೇಲೆ ಪಾರ್ಕಿಂಗ್ ದುಡ್ಡೇನೋ ಕೊಟ್ಬಿಟ್ಟು ವಾಪಸ್ ಬಂದು ಅಷ್ಟೇ. ಸುಮ್ನೆ 80 ರೂಪಾಯಿ ವಾಪಸ್ ಸುಮ್ನೆ ಪೇ ಮಾಡ್ಬಿಟ್ಟು ಗಾಡಿ ನಿಲ್ಸ್ಲಿಲ್ಲ, ಆಫ್ ಮಾಡ್ಲಿಲ್ಲ, ಏನಿಲ್ಲ. ಏನ ಸಮಾಚಾರ? ಹೇಳಪ್ಪ ಹರೀಶ್, ಹೆಂಗಿತ್ತು ರೈಡು? 3 ಗಂಟೆ ಆಗ್ಬಿಡ್ತಲ್ಲೋ. 3 ಗಂಟೆ ಆಯ್ತು. ಆ ರೈಡ್ ಮುಗಿಸ್ಕೊಂಡು ವಾಪಸ್ ಮನೆಗ್ ಬರಕ. ಇನ್ನೂ ಮನೆಗೆ ಹೋಗಕ್ಕಾಯ್ತಿಲ್ಲ, ಇನ್ನೂ ಹೋಗ್ಬೇಕು ಮನೆಗೆ. ಇನ್ನೂ ಹೋಯ್ತಾ ಇದೀನಿ. ಏನಿಲ್ಲ ಗೈಸ್, ವೀಕೆಂಡ್ ಮನೆಗೆ ಹೋಗಿ ನಾಳೆ ಏನು ಮಾಡೋ ಕೆಲ್ಸ ಇಲ್ಲ, ಅದಕ್ಕೆ ಸುಮ್ನೆ ಕೆಲ್ಸಕ್ಕೆ ಹೋಗ್ಬೇಕು ಗಾಯ್ಸ್. ಕೆಲ್ಸ ಐತೆ ನಾಳೆ. ನಂದು ಆಫೀಸ್ ಓಪನ್ ಮಾಡ್ಲೇಬೇಕು ನಾನು. ಪ್ರತಿ ದಿವಸ ರಜಾನೇ ಇಲ್ಲ. ಹೋಗನ್ ಬನ್ನಿ ಕೆಲ್ಸಕ್ಕೆ. ಬೇರೆ ಹೋಗ್ಬೇಕು ನಾಳೆ ಬೆಳಗ್ಗೆಗೆ. ಗಾಯ್ಸ್ ಇವ್ರು ಫಸ್ಟ್ ನಮ್ಮ ಏರಿಯಾದಲ್ಲೇ ಇದ್ದಿದ್ದು. ಹೌದು. ಇವಾಗ ಯಾಕೋ PG ಇಲ್ಲ ಅವ್ರೆ. ಯಾವಾಗ ನೋಡೋ ಡಿಪ್ರೆಷನ್ ಸಾಂಗ್ ಹಾಕೊಂಡ್ ರೀಲ್ಸ್ ಅಲ್ಲಿ ನೋಡಕ್ಕಾಗಲ್ಲ ಸ್ಟೇಟಸ್. ಯಾಕಣ್ಣ ಆ ತರ ಡಿಪ್ರೆಷನ್ ಎಲ್ಲ ಹಾಕೊಂಡ್ ಇದ್ ಮಾಡ್ತೀಯಾ? ಡಿಪ್ರೆಷನ್ ಅಂದ್ರೆ ಆತರ ಅಲ್ಲ ರೀ, ಒಂಥರ ಒಬ್ನೇ ಇರೋದ್ ಕಲ್ತ್ಕೊಬಿಟ್ಟೆ ಕಣ. ಈ ಒಬ್ಬೊಬ್ನೇ ಓಡಾಡ್ಕೊಂಡು ಒಬ್ನೇ ಇರ್ತೀನಿ. ಅದಕ್ಕೇನೆ ಆತರ ಲೈಫ್ ಒಂಥರ ಒಬ್ನೇ ಇರೋ ತರ ಚಾಯ್ಸ್ ಮಾಡ್ಕೊಬಿಟ್ಟೆ. ಒಬ್ನೇ ಇದ್ಬಿಡೋಣ, ಯಾರಾಗ ಆಗಲ್ಲ, ನಮಗ್ ನಾವೇ ಅನ್ಕೊಂಡು ಒಬ್ನೇ ಆಗ್ಬಿಟ್ಟಿದೀನಿ ಅಷ್ಟೇ. ಅಷ್ಟ್ ಬಿಟ್ರೆ ಬೇರೆ ಏನೂ ಇಲ್ಲ ರೀಸನ್. ಗಾಯ್ಸ್ ಇವ್ರದ್ದು ಸ್ವಲ್ಪ ಏನೋ ಮನೆ ಪ್ರಾಬ್ಲಮ್, ಲವ್ ಪ್ರಾಬ್ಲಮ್ ಎಲ್ಲ ಆಗಿ ಸ್ವಲ್ಪ ಈ ತರ ಇದಾರೆ ಇವಾಗ. ಆದ್ರೂ ರಿಕವರಿ ಆಗೋರು. ಇವಾಗೆಲ್ಲ ಫುಲ್ಲು ರೇಸ್ಗೆ ಬಂದವ್ರೆ. ರೇಸು ಎಲ್ಲ ಇವಾಗ ನೋಡಿ ಬೈಕಲ್ಲಿ ಎಷ್ಟು ಕಿಲೋಮೀಟರ್, 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಯ್ತಾ ಇರೋದು. ಹೋಯ್ತಾನೆ ಇದೀವಿ ಅವಾಗ್ಲಿಂದ. ಮನೆಗ್ 3 ಗಂಟೆ ಆಯ್ತು. ನಮ್ಮ ಅಕ್ಕ ನೋಡಿದ್ರೆ ಮಕ್ಕೋಗಿದ್ದಾಳೆ. ಬನ್ನಿ ಗಾಯ್ಸ್ ಮನೆಗೆ ಹೋಗ್ಬೇಕು. ಹೋಗೋಣ ಮನೆಗೆ.
ಟೀ 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 ಕುಡಿಬೇಕು ನಾವು. ಟೀ ಸಿಗ್ತಾ ಇಲ್ಲ ಕಣ. ಎಲ್ಲ 3 ಗಂಟೆ ಆಯ್ತು, ಟೀ ಒಂದ್ ಅಂಗಡಿ ಸಿಗ್ಲಿಲ್ವಲ್ಲ. ಅಲ್ಲಿಂದ ಮತ್ತೆ ದೇವನಹಳ್ಳಿಂದ ಒಂದ್ ಅಂಗಡಿ ಸಿಗ್ಲಿಲ್ಲ ನಮ್ಗೆ ಟೀ. ನಾನು ಹುಡುಗಿ ಸಾಕಾಗೋಯ್ತು. ಒಂದ್ ಟೀ ಬ್ರೇಕ್ ಹಾಕಂದ್ರೆ ಟೀ ಸಿಗ್ತಾ ಇಲ್ಲ. ಟೀ ಅದೇ ಟೀ ಕಾಫಿಗೆ ಅಡಿಕ್ಷನ್ ಕಣ ನಾನು. ಈ ರೈಡ್ ಈ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಊಟ ಬೇಕಾದ್ರೆ ತಿನ್ನಲ್ಲ ನಾನು. ಬೇಕಾದ್ರೆ ಟೀ ಕಾಫಿನೇ ಜಾಸ್ತಿ ನಂದು. ನಮ್ನಾಗಲ್ಲ ಗೈಸ್, ಹೊಟ್ಟೆ ತುಂಬಾ ಬಿದ್ರೇನೆ ಮೈ ತುಂಬಾ ಶಕ್ತಿ ನಮ್ಗೆ. ನಮ್ಗಂಗನ್ನ ಒಬ್ಬೊಬ್ರು ಒಂದೊಂತರ. ನಿನ್ಗೆ ಊಟ ಮಾಡೋದಂತ, ನನಗೆ ಏನಾದ್ರು ಟೀ ಕಾಫಿ ಇಲ್ಲ ಟೀ ಕಾಫಿ ಅಡಿಕ್ಷನ್ ನಾನು. ಸೊ ಗಾಯ್ಸ್, ನೈಟು ಬಂದಿದ್ದು ಒಂದು 3:30 ಆಯಿತು. ಸಖತ್ ನಿದ್ದೆ ಬೇರೆ ಬಂದ್ಬಿಟ್ಟಿತ್ತು. ಮನಿಕಾಗ್ಬಿಟ್ಟಿದ್ದೆ. ಬೆಳಗ್ಗೆ ಮನಗಿ 3:30 ಬಂದೆ. 3:45 ಮನಿಕೊಂಡು ಇವಾಗ ಎದ್ದು 11:30 12 ಗಂಟೆಗೇನೋ ಎದ್ದು ಆಫೀಸಿಗೆ ಬಂದು ಒಂದೆರಡು ಪಾರ್ಸಲ್ ಇತ್ತು, ಪಾರ್ಸಲ್ ಹಾಕಿ ಪಾರ್ಸಲ್ದೆಲ್ಲ ಹಾಕಾದ್ಮೇಲೆ ಇವಾಗ ಕೆಲಸ ಮುಗೀತು. ಸಂಡೇನೂ ಕೆಲಸ ಮಾಡಿ ಮನೆಗೆ ಹೋಗ್ಬೇಕೀಗ. ಬನ್ನಿ ಮನೆಗೆ ಹೋಗ್ಬಿಟ್ಟು ಪಾಚ್ಕೊಳ್ಳೋಣ ಸ್ವಲ್ಪ ಹೊತ್ತು. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.